ಬಿಜೆಪಿಗಾಗಿ ಆತ ಚುನಾವಣೆ ಅಧಿಕಾರಿ ಕೆಲಸ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ವಿಡಿಯೋ ಒಂದು ವೈರಲ್ ಆಗಿತ್ತು, ಸ್ಪಷ್ಟವಾಗಿ ಅದರಲ್ಲಿ ಗೊತ್ತಾಗ್ತಾ ಇತ್ತು 8 ವೋಟ್ಗಳನ್ನ ಯಾವುದೇ ಕಾರಣ ಇಲ್ಲದೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಥವಾ ಕಳುವು ಮಾಡ್ತಾರೆ ಅಂತ ಹೇಳ್ಬಹುದು. ಈ ರೀತಿ ಮಾಡಿದ್ದಕ್ಕೆ ಇಡೀ ದೇಶಾದ್ಯಂತ ಒಂದು ವಿರೋಧಗಳು ವ್ಯಕ್ತ ಆಗುತ್ತೆ. ಈ ಒಂದು ವಿಡಿಯೋನ CJI ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಚಂದ್ರಚೂಡ್ ಅವರು ಕೂಡ ಗಮನಿಸ್ತಾರೆ. ಇದೀಗ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಏನಿದ್ರು ಕುಲ್ದೀಪ್ ಅನ್ನೋಂಥವ್ರು ಅವರಿಗೆ ಇಮೇಲ್ ಮೂಲಕ ಒಂದು ಡೀಟೇಲ್ಸ್ ಅನ್ನ ಕಳಿಸಿ ಅಂತ ಕೇಳ್ಕೊಂಡಿದ್ದಾರಂತೆ. ಸರ್, ಇಷ್ಟು ರಾಜಾರೋಷವಾಗಿ ಇವರು ಈ ರೀತಿ ಮಾಡ್ತಾರೆ. ಆ 8 ವೋಟ್ಗಳನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರಗಳ ಹತ್ರ ಉತ್ತರ ಇಲ್ಲ. ಈ ರೀತಿ ಮಾಡಿದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ, ಒಂದು ಬಲಿಷ್ಠ ಪಕ್ಷದ ಜೊತೆಗೇನೆ ಈ ರೀತಿ ಆಟ ಆಡ್ತಾರೆ ಇವರು ಅಂತ ಅಂದ್ರೆ ಇದನ್ನ ನೋಡ್ರಿ, ಹಾಡ ಹಗಲೇ ದರೋಡೆ ಅನ್ನುವಂಥದ್ದು ಕರೆಕ್ಟ್. ಯಾಕಪ್ಪ ಅಂತಂದ್ರೆ ನೋಡ್ರಿ, ಒಂದು ನಗರಸಭೆ, ಮಹಾನಗರಸಭೆ ಚಂಡೀಗಢದಲ್ಲೇ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಣ್ಣದ ಒಂದು, ಅದೇನು ದೊಡ್ಡದಲ್ಲ. ಅಂತಲ್ಲೇ ಇವರು ರಾಜಾರೋಷವಾಗಿ ಅದು ಈ ನಮ್ಮ CCTV ಮುಂದೆ ಇಟ್ಟಾಗಲೂ ಇಂಥ ಕೆಲಸ ಮಾಡ್ತಾರೆ. ಇನ್ನು ಈ ದೇಶದಲ್ಲಿ ಇನ್ನೂ ನಡೀತಿರೋದು ಚುನಾವಣೆಗಳ ಬಗ್ಗೆ ಏನು ಹೇಳಬೇಕಾಗಿದೆ ಇವತ್ತು, ಹೆಂಗಾಗಬಹುದು, ಏನಾಗಬಹುದು ಈ ಪ್ರಜಾಪ್ರಭುತ್ವ ಅಂತ. ಯಾಕಂದ್ರೆ ದೊಡ್ಡ ಗುಂಡಾಗರ್ದಿಗೆ, ಮೋಸಗಾರಿಕೆ ದೊಡ್ಡ ಉದಾಹರಣೆ, ಎಕ್ಸಾಂಪಲ್. ಯಾಕಂದ್ರೆ ಅಲ್ಲೇ ಮುಂದಿದಂಥ ಏನು ಮಶ್ಯ ಅನ್ನುತ್ತಿರುವಂಥ ಚುನಾವಣಾ ಅಧಿಕಾರಿ ಇದ್ದರು, ಅವ್ರು ಅಲ್ಲಿ ಅದನ್ನು ರಾಜಾರೋಷವಾಗಿ ಏನೋ ಚಿತ್ಕಾಟ್ ಮಾಡುತ್ತಿರುವಂಥ ಒಂದು ಫೋಟೋಸ್ ಬರ್ತದೆ. ಅದೇನು ಅಂದರೆ ಒಂದು 8 ತೆಗೆದು ಇಟ್ಟುಬಿಡ್ತಾರೆ ಅವರು, ಬ್ಯಾಲೆಟ್ ಪೇಪರನ್ನು ಇಟ್ಟು ಘೋಷಣೆ ಮಾಡಿಬಿಡ್ತಾರೆ. ಘೋಷಣೆ ಮಾಡಿದ ತಕ್ಷಣ ಅಷ್ಟೇ ನಿಲ್ಲೋದಿಲ್ಲ ಅವ್ರು, ಸಡನ್ನಾಗಿ ಅಲ್ಲಿ ಏನು ಮೇಲ್ ನಿಂತಿರ್ತಾರಲ್ಲ ಅವ್ರು ಕೂಡಿಸಿ ಜೇಕಾರ ಹಾಕಿ ಇವರ